ಬೈರ್ಕೂರು ಗ್ರಾಮ ಪಂಚಾಯಿತಿ ವಾನನಗುಂಟೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಮ್ಮ ಸಂಗೊಳ್ಳಿ ಸ್ನೇಹಿತರಾದಂಥ ಸಂಗೊಳ್ಳಿ ವೆಂಕಟೇಶ್ ಅವರು ಅವ್ರದ್ದೇ ಆದಂಥ ಸ್ವಂತ ಕಾಸಿಂದ ಸ್ವಯಂ ಪ್ರೇರಿತರಾಗಿ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಚೆನ್ನಾಗಿರಬೇಕು, ಒಳ್ಳೆಯ ಆರೋಗ್ಯವಾಗಿರಬೇಕು ಅಂತ ಹೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಬ್ಯಾಗು ಮತ್ತು ಒಂದು ವಾಟರ್ ಬಾಟ್ಲು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಮತ್ತು ಈಗ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೆಂಕಟೇಶ್ ನಿವೃತ್ತ ಉಪನ್ಯಾಸಕರಾದ ವೆಂಕಟೇಶ್ ಅವರು ಆಗಮಿಸಿದ್ದಾರೆ. ಮತ್ತು ದೊಡ್ಡತಳ್ಳಿ ಸುಬ್ಬಯ್ಯನವರು ಮತ್ತು ಇವ್ರನ್ನ ಮುಖಂಡರಾದಂಥ ನಾಗಭೂಷಣ್ ಅವರು. ಮತ್ತು ಈ ಕಾರ್ಯಕ್ರಮ ನಡೆಯಬೇಕಾದ್ರೆ ವೆಂಕಟೇಶ್ಗೆ ನಮ್ಮ ಕಾಶಿಯವರು ಅವರು ಒತ್ತಡ ಹಾಕಿ ನಮ್ಮ ಸ್ವಗ್ರಾಮ ಇದು, ನನ್ನ ಗ್ರಾಮ, ನಮ್ಮ ಮಕ್ಕಳು ಕೊಡಬೇಕು ಅಂತೇಳಿ ನಮ್ಮ ಕಾಶಿಯವರು ಅವ್ರ ಮೇಲೆ ಒತ್ತಡ ತಂದು ನಾವು ಇದಕ್ಕೆ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಮತ್ತು ನಮ್ಮ ಕಾಶಿಯವರು ಡೈರಿ ಸೆಕ್ರೆಟರಿ ಆದಂಥ ಸುಧಾಕರ್ ಅವರು, ಮತ್ತು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಂಥ ಶ್ರೀನಿವಾಸ್ ಅವರು, ಮಂಜುನಾಥ್ ಅಧ್ಯಕ್ಷರು, ಮಂಜುನಾಥ್ ಎಲ್ಲ, ಮತ್ತು ಸುಬ್ಬು, ಹರೀಶು ಎಲ್ಲ ಊರಿನ ಮುಖಂಡರು ಎಲ್ಲರೂ ಇದ್ದೀರಿ. ಮತ್ತು ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಅಂಜಮ್ಮನವರು, ಸಹಶಿಕ್ಷಕರಾದಂಥ ಗೌರಮ್ಮನವರು, ಅಡುಗೆ ಸಹಾಯಕರು, ಮಕ್ಕಳು ಎಲ್ರಿಗೂ ನಮಸ್ಕಾರ ಹೇಳ್ತಾ, ಇಂಥ ಕಾರ್ಯಕ್ರಮ ಈ ಊರಲ್ಲಿ ಇದು ನಮ್ಮ ಪಕ್ಕ ಪಂಚಾಯಿತಿ ನಮ್ಮ ಗ್ರಾಮ ಇದ್ದಂಗೆ. ಈ ಒಂದು ಗ್ರಾಮಕ್ಕೆ ಇಂಥ ಒಂದು ಕಾರ್ಯಕ್ರಮ ತಂದು ಕೊಡ್ತಾ ಇರೋದು ಒಂದು ಒಳ್ಳೆಯ ಸೂಚನೆ ಅನಿಸುತ್ತೆ. ಆಗಲೇ ನಮ್ಮ ಮೇಡಮ್ ಅವ್ರು ಹೇಳಿದ್ರು, ಈ ವರ್ಷ ನಮಗೇನು ಈ ವರ್ಷ 25-26ನೇ ಸಾಲು 26-27ನೇ ಸಾಲಿನ ವರ್ಷ ನಮಗೆ ಒಂದು ಉತ್ತಮ ವರ್ಷ. ಇದು ಒಳ್ಳೆ ನಮಗೆ ಎಲ್ಲ ನಮ್ಮ ಶಾಲೆಗೆ ಯಾರು ದಾನಿಗಳು, ಸಮಾಜ ಸೇವಕರು ಎಲ್ಲ ನಮ್ಮ ಶಾಲೆಗೆ ಬೇಕಾಗಿರ್ತಕ್ಕಂಥ, ನಮ್ಗೆ ಅವಶ್ಯಕತೆ ಇರ್ತಕ್ಕಂಥ, ಮಕ್ಕಳಿಗೆ ಅವಶ್ಯಕತೆ ಇರ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ತಾಯಿದ್ದಾರೆ. ಅನೇಕ ಕೊಡುಗೆಗಳು ನಮ್ಮ ಶಾಲೆಗೆ ಬರ್ತಾಯಿದೆ. ಏನೋ ನಾವು ಈ ವರ್ಷ ನಮಗೆ ಒಳ್ಳೆಯ ಒಂದು ಶುಭ ಸೂಚನೆ, ಒಳ್ಳೆಯ ವರ್ಷದಲ್ಲಿ ನಾವು ಈ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೇವೆ ಅಂತೇಳಿ ನಮ್ಮ ಮೇಡಮ್ ಅವ್ರು ಹೇಳಿದ್ರು. ಯಾರು ಕೊಟ್ಟಿದ್ದಾರೆ, ಹಿಂದೇನು ಕೊಟ್ಟಿದ್ದಾರೆ, ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಈ ಇಂಥ ಕಾರ್ಯಕ್ರಮಗಳು ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಹೇಳೋದಿಷ್ಟೇ, ಇಂಥ ಕಾರ್ಯಕ್ರಮಗಳು ಯಾರೇ ಮಾಡಲಿ ನಿಮ್ಮಿಂದ ಆದಷ್ಟು ಅವ್ರಿಗೆ ಪ್ರೋತ್ಸಾಹ ಸಿಗಬೇಕಾಗತ್ತೆ. ಯಾಕೆಂದರೆ ನೀವು ಒಂದು 4 ಜನಕ್ಕೆ ಇದು ಜನರಿಗೆ ನೀವು ಒಳ್ಳೆಯ ಉದ್ದೇಶದಿಂದ ನೀವು ಜನರಿಗೆ ತಿಳಿಸಿದ್ರೆ, ನೀವು ಪ್ರಚಾರ ಮಾಡಿದ್ರೆ, ಇದು ಬೇರೆಯವ್ರಿಗೂ ಇಂಥ ಕಾರ್ಯಕ್ರಮಗಳು ಮಾಡಬೇಕು, ನಾನಿಂಥ ಇದು ಮಾಡಬೇಕು ಅಂತೇಳಿ ಒಂದು ಹುಮ್ಮಸ್ಸು ಬರುತ್ತೆ. ನೀವು ನಿಮ್ಮಿಂದ ಒಂದು ಉತ್ತೇಜನ ಕಾರ್ಯಕ್ರಮ, ಈ ಸಮಾಜ ಸೇವೆ ಕಾರ್ಯಕ್ರಮ ನಿಮ್ಮಿಂದ ಪ್ರಚಾರ ಆಗಬೇಕಾಗುತ್ತೆ. ಇದು ಡೈರೆಕ್ಟಾಗಿ ನಿಮ್ಮದು ಒಂದು ಸೇವೆ, ಈ ಮಕ್ಕಳಿಗೆ, ಶಾಲೆಗಳಿಗೆ ನಿಮ್ಮದು ಒಂದು ಸೇವೆ ಸಿಕ್ಕಿದಂಗೆ ಆಗುತ್ತೆ. ಈ ಅದೃಷ್ಟನೂ ನಿಮ್ಮದು ಇರುತ್ತೆ ಇದರಲ್ಲಿ ಅಂಥೇಳಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಹೇಳ್ತಾ, ನಮ್ಮ ಶಿಕ್ಷಕರಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದಾರೆ. ಅವ್ರಿಗೂ ಈ ಒಂದು ಮಕ್ಕಳಿಗೆ, ಬಡ ಮಕ್ಕಳಿಗೆ ಕೊಡೋಕ್ಕಂಥ ಅವಕಾಶ ದೇವ್ರಿಗೆ ಒಳ್ಳೆಯ ಅವಕಾಶ ಅವ್ರು ಕೊಟ್ಟಿದ್ದಾರೆ. ಇಂಥ ಹಳ್ಳಿಗಾಡಿನಲ್ಲಿ ಟೀಚರ್ ಆಗೋದು ನಿಮ್ಮದೊಂದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಸಿಟಿಲಿ ಟೌನಲ್ಲಿ ಬೇಕಾದರೆ ಎಲ್ಲ ಬುದ್ಧಿವಂತರು ಇರ್ತಾರೆ. ಇಂಥ ಹಳ್ಳಿಯಲ್ಲಿ ನೀವು ತಿರ್ಸ್ತಿರಲ್ಲ ಮಕ್ಕಳು, ಇವರ ಒಂದು ಸಂಸ್ಕಾರ, ಇವರ ಒಂದು ನೇಚರು ಮುಂದಿನ ಜೀವನದಲ್ಲಿ ಇವ್ರಿಗೆ ಒಳ್ಳೆಯ ಇವರು ದೊಡ್ಡವರಾದ್ರೂ ನಿಮ್ಮನ್ನು ಮೆರೆಯೋದಿಲ್ಲ, ನಿಮ್ಮ ಶಿಕ್ಷಕರನ್ನ. ಈ ಮಕ್ಕಳು ಎಲ್ಲಾದ್ರೂ ನಮ್ಮ ಗುರುಗಳು ಅಂತ ಒಂದು, ಯಾಕೆಂದರೆ ನೀವು ಇವತ್ತು ಅವ್ರು ತೋರಿಸ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಹಂಗಿರುತ್ತೆ. ನಿಮ್ಮ ಕಾಂಟ್ರಿಬ್ಯೂಷನ್ ನಿಮ್ಮ ಮೇಲೆ ಅವರ ಜೀವನ ನಿಮ್ಮ ಮೇಲಿರುತ್ತೆ, ನಿಮ್ಮ ಮೇಲೆ ಆಧಾರ ಆಗಿರ್ತಕ್ಕಂಥ ಒಂದು ಇದಿರುತ್ತೆ ಎಂದು. ಹೌದು, ಅವರು ಪ್ರಮುಖ ಘಟ್ಟ ನೀವೇ. ತಂದೆ ತಾಯಿ ಬಿಟ್ಟರೆ ಮತ್ತೆ ನೀವೇ, ತಂದೆ ತಾಯಿಗಿಂತೂ ಹೆಚ್ಚು ಅನ್ಸುತ್ತೆ ನೀವು. ಇಂಥ ಒಂದು ಅವಕಾಶ ನಿಮಗೂ ಸಿಕ್ಕಿದೆ. ಒಳ್ಳೆಯ ಒಂದು ಈ ಗ್ರಾಮದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾಯಿದ್ದಾರೆ. ನಿಮಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಹಂಚಿಕೆ ಮಾಡ್ಕೊಳ್ಳೋಕ್ಕೆ ಸಂತೋಷ ಆಗಿದೆ. ನಿಮ್ಗೆಲ್ರಿಗೂ ಧನ್ಯವಾದಗಳಲ್ಲಿ ಈ ಒಂದು ಅವಕಾಶ ಕೊಟ್ಟಕ್ಕೆ ನಿಮ್ಗೆಲ್ರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಅದೇ ಥರ ನಾವು ಅಂದ್ಕೊಂಡಿಲ್ಲ, ನಾನು ಇದ್ಕಿದಂಗೆ ಸಡನ್ನಾಗಿ ಕಾಶ್ ಫೋನ್ ಮಾಡಿಬಿಟ್ಟು, ಮೇಡಮ್ ನಮ್ಮ ಮಕ್ಕಳು ಎಷ್ಟು ಸ್ಟ್ರೆಂತ್ ಇದ್ದಾರೆ ಹೇಳಿ ಮೇಡಮ್ ಅನ್ನೋಷ್ಟೊತ್ತಿಗೆ ನಮ್ಗೆ ತುಂಬ ಖುಷಿ ಆಯಿತು. ಮತ್ತು ಈ ವರ್ಷದಲ್ಲಿ 2026-27ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಸಮಾಜ ಸೇವಕರು ಸಂಗೊಳ್ಳಿ ವೆಂಕಟೇಶ್ ಸರ್ ಅವರು ಬಂದು ನಮ್ಮ ಮಕ್ಕಳಿಗೆ ಬ್ಯಾಗ್ ಮತ್ತು ನೀರಿನ ಬಾಟಲ್ಗಳನ್ನು ವಿತರಿಸ್ತಾ ಇದ್ದಾರೆ. ಮತ್ತು ಇದೇ ರೀತಿ ಅವರು ನಮ್ಮ ಮುಂದೆನೂ ನಮ್ಮ ಶಾಲೆ ಮಕ್ಕಳಿಗೆ ನಮ್ಮ ಕೈಯಲ್ಲಾದಷ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸ್ತೀವಿ. ಅದೇ ರೀತಿ ನಮಗೆ ಅವರು. ನಮ್ಮೂರು ಶಾಲೆಯ
ಹಿರಿಯ ಶಾಲೆ ಒಣಗುಂಟೆ. ನಮ್ಮ ರಾಜೇಂದ್ರಗೌಡ ಹಿರಿಯ ಮುಖಂಡರಾದ ಬಂದಿದ್ದಕ್ಕೆ ಅವರಿಗೆ ನಮ್ಮ ಶುಭ ಕೋರುತ್ತೇವೆ. ನಮ್ಮ 20 ವರ್ಷದಿಂದ ಬಾಂಧವ್ಯ ಇರುವ ಸಂಗೊಳ್ಳಿ ವೆಂಕಟೇಶ್ ಅವರು ಸಮಾಜ ಸೇವಕರು ಹಾಗೂ ನಮ್ಮ ಆತ್ಮೀಯರು. ಮೊನ್ನೆ ಸುಧಾಕರ್ ಅವ್ರಿಗೆ ಫೋನ್ ಮಾಡಿದ್ದು. ಸುಧಾಕರ್ಗೆ ಫೋನ್ ಮಾಡಿದಾಗ ಆಂಜಮ್ಮ ಮೇಡಮ್ ಮಾಡಿದರು. ಆಂಜಮ್ಮ ಅವರನ್ನು ನಾವು ಫೋನ್ ಮಾಡಿದಾಗ ನಮ್ಮ ಆತ್ಮೀಯ ಅವ್ರಿಗೆ ಅವ್ರು ಇವತ್ತೇ ಹೋಗೋಣ ನಡೀರಿ ಅಂದರು. ಅದಕ್ಕೆ ಬಂದಿದ್ದೀವಿ. ನಮ್ಮ ಗುರುಗಳಾದ VS ಸರ್, ವೆಂಕಟೇಶ್ ಸರ್ ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮ ಈ ಊರವ್ರು ಹಿರಿಯರು ಮುಖಂಡರು ಅದೆಲ್ರಿಗೂ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮವನ್ನು ನಂಬಿಕೊಳ್ಳಬೇಕು ಅಂತ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವ್ರಿಗೆ ಬಯಸುತ್ತೇನೆ. ಕಿರಿಯ ಪ್ರಾಥಮಿಕ ಶಾಲೆ ಉಚಿತ ಬ್ಯಾಗ್ ಮತ್ತು ನೀರಿನ ಬಾಟ್ಲು ಕೊಡುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಮಾರ್ಗದರ್ಶಕರು, ನಮ್ಮ ಅಣ್ಣವರಾಗಿರುವಂಥ ರಾಜೇಂದ್ರ ಗೌಡ ಅಣ್ಣವರೇ, ಮತ್ತು ನಮ್ಮ ಮಾರ್ಗದರ್ಶಕರಾದಂಥ ವೆಂಕಟೇಶಪ್ಪ ಸಾರ್ ಅವರೇ, ನನ್ನ ಆತ್ಮೀಯ ಗೆಳೆಯ 24 ಗಂಟೆ ಒಡನಾಟದಲ್ಲಿರುವಂಥ ಕಾಶಿ ಅವರೇ, ನಮ್ಮ ಸುಧಾಕರ್ ಅವರೇ, ಗ್ರಾಮಸ್ಥರು ಎಲ್ಲ ಅಣ್ಣವ್ರ ಹೆಸರುಗಳು ಗೊತ್ತಿಲ್ಲ, ಎಲ್ಲ ಗ್ರಾಮಸ್ಥರೇ, ಹಾಗೂ ನನ್ನ ಆತ್ಮೀಯ ಮಾಧ್ಯಮ ಮತ್ತು ಯೂಟ್ಯೂಬ್ ಚಾನಲ್ ಮಿತ್ರರೇ ಮತ್ತು ಶಿಕ್ಷಕಿಯರೇ, ಪುಟಾಣಿ ಮಕ್ಕಳೇ, ನಿಮ್ಮೆಲ್ಲರಿಗೂ ಇವತ್ತು ಖುಷಿನಾ? ಏನಕ್ಕೆ? ಯಾರು ಹೇಳಿದ್ದು? ಸರಿ, ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ನಮ್ಗೆ ಬಹಳ ಹೆಮ್ಮೆ. ಏನಪ್ಪ ಅಂದರೆ ಪುಟಾಣಿ ಮಕ್ಕಳು, ಮುಗ್ಧ ಮನಸ್ಸು, ಅವ್ರಿಗೆ ಯಾವುದೇ ರೀತಿಯಾದಂಥ ಭೇದ ಭಾವ ಇರಲ್ಲ, ಒಂದು ಜಾತಿ ಇರಲ್ಲ, ಇನ್ನೊಬ್ಬರನ್ನ ಕೆಡಕು ಮಾಡುವಂಥ ಒಂದು ಆಲೋಚನೆ ಇರಲ್ಲ. ಅಂಥ ಮಕ್ಕಳಿಗೆ ನಾವು ಏನೇ ಮಾಡಿದ್ರೂ ಕಡಿಮೆನೇ. ಬೇರೆ ಬೇರೆ ಜಾಗದಲ್ಲಿ ನೀವು ಎಷ್ಟೇ ಮಾಡಿದ್ರು, 1 ಕೋಟಿ ರೂಪಾಯಿ ಮನೆ ಕಟ್ಕೊಟ್ರು, 25 ಲಕ್ಷ ರೂಪಾಯಿ ಕಾರ್ ಕೊಡಿಸಿದ್ರು ಒಂದು ಸ್ವಾರ್ಥ ಇರುತ್ತೆ. ಈ ಮಕ್ಕಳು ಮಾಡೋದು ಯಾರಾದರೂ ನಿಸ್ವಾರ್ಥದಿಂದ ಮಾಡಬೇಕು, ಒಳ್ಳೆಯ ಹೃದಯದಿಂದ ಮಾಡಬೇಕು. ಅದು ಆ ಭಗವಂತ ನಮ್ಗೆ ಅದೊಂದು ಆಸೆ ಇತ್ತು. ನಾನು ಹಂಗಾಗಿ ಬೇರೆ ಬೇರೆ ಎಲ್ಲ ಹೇಳಿದ್ರು, ನಮ್ಗೆ ಅದು ಇಷ್ಟ ಆಗಿಲ್ಲ. ಮಕ್ಕಳಿಗೆ ಏನೋ ಒಂದು ಮಾಡಬೇಕು ಅಂತ ಒಂದು ಉದ್ದೇಶ ಮಕ್ಕಳಿಗೆ. ಯಾಕಂದರೆ ಒಬ್ಬರು ಕಡಕು ಬೋಧಿಸೋದು ಬರೋಲ್ಲ. ಒಂದು ಏಟು ಹೊಡೆದ್ರೆ ಅಳ್ತಾರೆ, ನುಗ್ಗಿಸ್ರೆ ನುಗ್ತಾರೆ, ಅಷ್ಟು ಬಿಟ್ಟರೆ ಅವ್ರಿಗೆ ಇನ್ನೊಬ್ರಿಗೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅನ್ನೋದು ಏನೂ ಇರಲ್ಲ. ಅಂಥ ಮಕ್ಕಳಿಗೆ ಆ ಭಗವಂತ ನನಗೆ ಇದೊಂದು ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ. ಇದೇ ರೀತಿ ಸದಾಕಾಲ ಇರಲಿ. ನಾನು ಈ ಮಕ್ಕಳಿಗೆ ಎಷ್ಟಾದರೆ ಅಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆಸಿ ನನ್ನ ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಾಲೆಗೆ ಈ ಬ್ಯಾಗು ಮತ್ತು ಬಾಟ್ಲು ವಿತರಣಾ ಕಾರ್ಯಕ್ರಮವನ್ನು ಎಲ್ಲ ಕೊಡೋಕ್ಕೆ ನಾವು ಯೂಟ್ಯೂಬಲ್ಲಿ ನೋಡಿದ್ದೀವಿ. ಅದನ್ನು ನೋಡಿಬಿಟ್ಟು ನಮ್ಮ ಕಾಶಿ ಗೌಡ ಅಂತ ಇದ್ದರು, ಅವ್ರನ್ನ ಕೇಳಿದ್ದೀವಿ, ಈ ಥರ ಎಲ್ಲ ಬಾಟ್ಲು ಕೊಡ್ತಾ ಇದ್ದಾರೆ, ನೀವು ಅದೇ ಪ್ರೋಗ್ರಾಮಲ್ಲಿ ಇರ್ತೀರಾ, ನಮಗೇನು ಕೊಡಲಿಲ್ಲ ಅಂತ. ಕಾಶಿ ಕರ್ಕೊಂಡು ಬಂದು ಸಂಗೊಳ್ಳಿ ವೆಂಕಟೇಶಣ್ಣ, ನಮ್ಮ ರಾಜೇಂದ್ರ ಗೌಡನ ಮತ್ತು ಅವ್ರ ಬಂದು ಎಲ್ಲ ಸ್ನೇಹಿತರು ಸೇರಿ ಸಂಗೊಳ್ಳಿ ವೆಂಕಟೇಶಣ್ಣ ಮತ್ತು ವೆಂಕಟೇಶ್ ಸರ್ ಎಲ್ಲ ಸೇರಿಕೊಂಡು ನಮ್ಮೂರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬ ಅನುಕೂಲ ಆಗಿದೆ ಮಕ್ಕಳಿಗೆ. ಇಂಥ ಇನ್ನೂ 100 ಮಾಡಲಿ ಅಂತ ಅವರು ಭಗವಂತ ಐಶ್ವರ್ಯ ಸೌಕರ್ಯ ಕೊಡಲಿ ಅಂತ ನಮ್ಮ ಕೋನಗುಂಟೆ ಗ್ರಾಮಸ್ಥರ ಪರವಾಗಿ ನಾವು ದೇವರಲ್ಲಿ ಬೇಡ್ಕೊಳ್ತೀವಿ. ಕೋನಗುಂಟೆ ಗ್ರಾಮದಲ್ಲಿ ಕೆಲವು ಶಾಲಾ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಈ ವರ್ಷದಿಂದ ಇಂಗ್ಲಿಷ್ ಮಾಡಬೇಕು ಅಂತ ಕಲಿಕಾ ಮಾಡಬೇಕು ಅಂತಿದೆ. ಆದ್ರೆ ಮತ್ತೆ ಮುಂದಿನ ಮಕ್ಕಳನ್ನೆಲ್ಲ ಇಲ್ಲೇ ಸೇರಿಸ್ತೀರಾ? ನಿಮ್ಮ ಗ್ರಾಮದವರೆಲ್ಲ ಕನ್ನಡ ಶಾಲೆಗೆ ಸೇರಿಸ್ತೀರಾ? ಸೇರಿಸೋಣ ಅಂತ ಆ ಥರ ಮೇಡಮ್ ಅವರು ಆ ಥರ ಮಾಡ್ತಾರೆ. ಪರ್ ಇಯರು ನವೋದಯ, ಮುರಾರ್ಜಿ ಎಲ್ಲದರಲ್ಲಿ ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ. ಇಲ್ಲಿ ಸೇರಿಸ್ಬೇಕು ಅನಿಸುತ್ತೆ. ಎಲ್ಲ ಮಕ್ಕಳನ್ನೂ ಇಲ್ಲೇ ಸೇರಿಸ್ಬೇಕು. ಅಷ್ಟು ಪ್ರೋತ್ಸಾಹದಿಂದ ಅವರು ಮನಸ್ಸು ಮಾಡಿ ಓದಿಸ್ತಾ ಇದ್ದಾರೆ. ಎಲ್ಲ
ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಫಸ್ಟೇ ಇದ್ದಾರೆ. ಡ್ಯಾನ್ಸ್ ಆಗಲಿ ಯಾವುದರಲ್ಲಿ ಕಾಂಪಿಟೇಷನಲ್ಲಿ ಪ್ಯಾಸಿಸ್ಟ್ ಮಾಡಿದ್ರು ಕೂಡ ಒಳ್ಳೆ ಇದು ಟೀಚರ್ ಸಿಕ್ಕಿದ್ದಾರೆ. ಇಲ್ಲಿ ಸೇರಿಸ್ಬೇಕು ಅಂತ ನಮಗೂ ಅನಿಸುತ್ತೆ. ಆ ಥರ ಇದೆ. ಆಂಗ್ಲ ಶಾಲೆಗೆ ಹೋಗೋರ್ನ ಕಂಟ್ರೋಲ್ ಮಾಡಿ ಇಲ್ಲೇ ನಮ್ಮ ಸೇರಿಸ್ತೀವಿ ಕನ್ನಡ ಅಂತ. ಸ್ಕೂಲನ್ನ ನಮ್ಮ ಬೆಳೆಸ್ಬೇಕು ಅಂತ ನಮ್ಮ ಉದ್ದೇಶ. ಒಳ್ಳೆ ಟೀಚಿಂಗ್ ಇದೆ ಇಲ್ಲಿ, ಅದಕ್ಕೋಸ್ಕರ ನೀವು ಮಕ್ಕಳನ್ನೆಲ್ಲ ಸೇರಿಸ್ತಾ ಇದ್ದೀವಿ. ಸ್ಟ್ರೆಂತು ಒಂದು 30 ಜನ ತನಕ ಇದ್ದಾರೆ. ಇನ್ನು ಮೊದಲು ಜಾಸ್ತಿ ಇದ್ರು, ಆ ಕಡೆ ಈ ಕಡೆ ಇವಾಗ ಹೋದ್ರು. ಒಳ್ಳೆ ಇದೆ, ಟೀಚಿಂಗ್ ಇದೆ, ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಕಂಡು ಬರ್ತಾ ಇದೆ. ಶಾಲೆಗಳನ್ನ ನಿಮ್ಮೂರಲ್ಲಿ ಉಳಿಸ್ತೀರಾ? ಉಳಿಸ್ತೀವಿ ಸರ್. ಖಂಡಿತ. ಅದೇ ಥರ ಈ ಪಂಚಾಯತ್ ವೈಸ್ ಹೋದ್ರು ಕೂಡ ಒಂದು 4 ರಿಂದ 5 ಪ್ರೈಸ್ ಇದ್ರೆ 3 ಪ್ರೈಸ್ ನಮ್ಮೂರಿಗೆ ತರಂಗ್ ಮಾಡ್ತಾರೆ. ಯಾವ್ದ್ರನ್ನ ಆಗಲಿ ಒಳ್ಳೆ ಟೀಚರ್ಸು, ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಸರ್.